ನೋಡಿ, ದೇವರು ಅಂಬೋದಕ್ಕೆ ವಿಧಾನ ಅಂಬೋದಕ್ಕೆ ಒಂದು ಸಾಕ್ಷಿ. ಆ ತಾಯಿ ಸುಂಕಲಮ್ಮ ದೇವಿ ಅದೇ ಸೆಪ್ಟೆಂಬರು 5 2011ರಲ್ಲಿ ಇದೇ ಇವತ್ತು ಮಂಗಳವಾರ. ನೋಡಿ, ತಾಯಿ ಆಶೀರ್ವಾದ, ತಾಯಿ ಬೆಂಬಲ ನ್ಯಾಯಕ್ಕೆ ಹೆಂಗೆ ಕೊಡ್ತದೆ ಅಂತ ಹೇಳೋಕ್ಕೆ ಇದೇ ಸಾಕ್ಷಿ ಅಂತ ಹೇಳ್ತೀನಿ. ಜನಾರ್ದನ್ ರೆಡ್ಡಿಯವರಿಗೆ ಆ ತಾಯಿ ಕೊಟ್ಟಂಥ ಶಾಪ, ಅದೇ ಮತ್ತೆ ಜೈಲುವಾಸ ಹೋಗ್ತಾ ಇದ್ದಾನ. ಇದು ನೋಡಿ, ಯಾರೇ ಇಲ್ಲರಿ, ಈ ಮಣ್ಣನ್ನು ಕಳ್ಳತನದಿಂದ ಸಾಗಾಣಿಕೆ ಮಾಡಿದ್ರೆ ಶಿಕ್ಷೆ ಆಗ್ತದೆ ಎಂಬುದಕ್ಕೆ ದೊಡ್ಡ ಇವತ್ತು ನಿದರ್ಶನ ಅಂತ ಹೇಳ್ತೀನಿ. ಇದು ಮುಂಬರುವ ರಾಜಕಾರಣಿಗಳು ಕೂಡ ಅಧಿಕಾರ ಮದ ಇದ್ದರೆ, ಅಧಿಕಾರ ಎಂಬುದು ಜನಕ್ಕೋಸ್ಕರ ಕೊಟ್ಟಂಥ ಅಧಿಕಾರ, ನೀವು ಜನರ ಸೇವೆ ಮಾಡಬೇಕೆ ಹೊರತು ನಿನ್ನ ಸೇವೆ ಮಾಡಲಿಕ್ಕಲ್ಲ ಎಂಬುದು ಇವತ್ತು ಜನಾರ್ದನ್ ರೆಡ್ಡಿ ನೋಡಿ ಮುಂದೆ ಸಚಿವರಾಗೋರು ಅರ್ಥ ಮಾಡ್ಕೋಬೇಕಂತ ನಾನು ಹೇಳ್ತೀನಿ. ಈಗ ದೇವರು ದೇವಸ್ಥಾನ ಅಂದರೆ ಪ್ರತಿಯೊಬ್ಬರಿಗೆ ಭಕ್ತಿ ಭಾವ ಭಯ ಇರುತ್ತೆ, ಭಕ್ತಿ ಇರುತ್ತೆ ದೇವರಲ್ಲಿ. ಸೊ ಯಾವ ರೀತಿಯಾಗಿ ದೇವಸ್ಥಾನ ಧ್ವಂಸ ಆಯ್ತು ತಾವು ನೋಡೋದಕ್ಕೆ ಏನು ಕಾರಣಕ್ಕಾಗಿ ಧ್ವಂಸ ಆಯಿತು ನೋಡಿ, ನಾನು ಗರುಡ ಪುರಾಣದಲ್ಲಿ ಒಂದು ಲಿಖಿತ ಇದೆ. ದೇವಸ್ಥಾನ ನುಂಗಿದವರು, ಈ ಗಡಿಯನ್ನು ನುಂಗಿದವರು ಯಾರೂ ಉದ್ಧಾರ ಆಗಲ್ಲ ಎಂಬುದು ಇದೆ. ಪರಸ್ತ್ರೀ ನೋಡಿದವರು, ಪರಸ್ತ್ರೀನ ಈ ದೇವಸ್ಥಾನಗಳನ್ನ ಗಡಿಗಳನ್ನ ಬದಲಾವಣೆ ಮಾಡಿದರೆ ಗರುಡ ಪುರಾಣದಲ್ಲೇ ಲಿಖಿತ ಇದೆ. ಅಂಥದನ್ನು ಜನಾರ್ದನ್ ರೆಡ್ಡಿ ಮೇಲ್ನೋಟಕ್ಕೆ ಮಾತಾಡ್ತಾನೆ ಹೊರತು ಅಂಥ ಇದನ್ನು ಆತ ಯಾವತ್ತೂ ಗರುಡ ಪುರಾಣದ ಬಗ್ಗೆ ನೋಡಿಲ್ಲ, ಓದಿಲ್ಲ. ಜನಾರ್ದನ್ ರೆಡ್ಡಿ ನೀವು ಹೇಳ್ದಂಗೆ ನಾನುಗೆ ಜನಾರ್ದನ್ ರೆಡ್ಡಿ ದೊಡ್ಡವನು ಅಂತ ಯಾವತ್ತೂ ನಾನು ಭಾವಿಸಿಲ್ಲ. ಜನಾರ್ದನ್ ರೆಡ್ಡಿ ಪರಿಚಯ ಆಗಿರೋದು 150 ಕೋಟಿ ಕುಮಾರಸ್ವಾಮಿ HD ದೇವೇಗೌಡ ಕುಟುಂಬದ ಮೇಲೆ ನ್ಯಾಷನಲ್ ಮೀಡಿಯಾ ಕರೆ ಕಳಿಸ್ಕೊಂಡು ಜನಾರ್ದನ್ ರೆಡ್ಡಿ ಒಬ್ಬ ಇಂಟ್ರಡಕ್ಷನ್ಗೆ ಆರೋಪ ಮಾಡ್ದ. ಆರೋಪ ಮಾಡಿದವನು ಯಾರೇ ಇಲ್ಲರಿ, ಆರೋಪ ಮಾಡಿದರೆ ಸಾಬೀತು ಮಾಡಂಗಿದ್ರೆ ಆರೋಪ ಮಾಡಬೇಕು. ಇವತ್ತು ನಾನು ಆರೋಪ ಮಾಡೀನಿ, ಸಾಬೀತುಪಡಿಸಿದ್ದೀನಿ. ನನ್ನ ಆರೋಪ 2009ರಲ್ಲಿ ಮೈನ್ಸ್ ಬಂದ್ ಮಾಡಿಸಿದೆ, ಇವತ್ತು ಸಾಬೀತಾಗಿದೆ. ನೋಡಿ, ಸುಳ್ಳು ಆರೋಪಗಳು ಮಾಡಿ ಇವತ್ತು ಪರಿಚಯ ಆಗಿ ಜನಕ್ಕೆ ಭಯಭೀತರು ಮಾಡಿದೆ ಅಂದರೆ ಕುಮಾರಸ್ವಾಮಿ ಅಂತವ್ರನ್ನ ಬಿಟ್ಟಿಲ್ಲ ಅಂಬೋದು ಜನ ಮಾತಾಡ್ಕೋಬೇಕಲ್ಲ. ನೋಡಿ, ನಾವು ಆ ಥರ ಭಯಬಿದ್ದವರಲ್ಲ, ನಾವು ಭಯಬಿದ್ದಿಲ್ಲ, ಓಟ ಮಾಡಿದ್ವಿ, ಜಯ ಸಿಕ್ಕಿದೆ. ಮಂಗಳವಾರ ವಿಶೇಷತೆ ಏನು? 2011ರಲ್ಲಿ ಕೂಡ ಜನಾರ್ದನ್ ಮಂಗಳವಾರ ಅರೆಸ್ಟ್ ಆಗಿದ್ರು, ಇವತ್ತು ಕೂಡ ಕೋರ್ಟ್ ತೀರ್ಪು 11ಕ್ಕೆ ಮಂಗಳವಾರನೇ ಬಂದಿದೆ. ನೋಡ್ರಿ, ಸುಂಕಲಮ್ಮ ತಾಯಿ ಶಕ್ತಿ ತಾಯಿ ಸುಂಕಲಮ್ಮ ತಾಯಿ ಅಂತರ್ಗಂಗಮ್ಮ ಕೊಂಡ ಅಂತೇಳಿ ಅವ್ರೇನು 68.50 ಪಡ್ಕೊಂಡಾರೋ ಅದು ಅಂತರ್ಗಂಗಮ್ಮ ಕೊಂಡ. ಆ ತಾಯಿ ಶಕ್ತಿ ಅಂದ್ರೆ ತಾಯಿಯಂದ್ರು ಆಶೀರ್ವಾದ, ತಾಯಿಯಂದ್ರ ಆಶೀರ್ವಾದಕ್ಕೆ ನಾವು ಓಟ ಮಾಡಿರೋದು. ಆ ತಾಯಿ ಆಶೀರ್ವಾದದಿಂದನೇ ಜೈಲಿಗೆ ಹೋಗಿದ್ದಾನೆ.